ಮತ್ತೆ ಗೌಡ್ರೆ ವಿಶೇಷ ಎಷ್ಟು ತೆಂಗಿನ ಮರ ಇದೆ? ತೆಂಗಿನ ಮರ ಈಗ ಒಂದು 500 ಮರ ಇದೆ. 500 ತೆಂಗಿನ ಮರ ಆಯ್ತಾ? ಹೌದು. ಹೌದಾ? ಏನ್ ಸುತ್ತ ಹಾಕಿದ್ದೀರಾ? ತೆಂಗಿನಕಾಯಿ ಮರದ್ದೇ ಒಂದು ತೆಂಗಿನ ಇದ್ ಮೇಲಿಂದ ಇದು ತೆಂಗಿನ ಮರ ಮೇಲೆ ಅದು ತೆಂಗಿನ ಮರ. ಈ ತರ ಸುತ್ತ ಇದೆ. ಈ ಬೌಂಡ್ರಿ ಸುತ್ತ ಅದು ಗಾಳಿ ಇದನ್ನ ತಡೆ ಕಟ್ತೈತೆ. ಮಳೆ ಈ ವಿಪರೀತ ಗಾಳಿಗೆಲ್ಲ ಹೊಡ್ತಾ ಬರುತ್ತಲ್ಲ, ತುಂಬಾ ಗಾಳಿ ಬಂದಾಗ ಅರ್ಧ ಗಾಳಿ ತೆಂಗಿನ ಮರ ಅದು ತಡೀತದೆ. ವೀಕ್ಷಕರೇ, ತೋಟದ ಜಮೀನ್ ಸುತ್ತ ತೆಂಗಿನ ಮರ ಹಾಕಿ 2 ಕೆಲಸ ಆಗತ್ತೆ. ಒಂದು ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಆದಾಯ. 2ನೇ ಕೆಲಸ, ತುಂಬಾ ವಿಪರೀತ ಗಾಳಿ ಬಂದಾಗ ಆ ತೆಂಗಿನ ಮರ ಈ ತೋಟದೊಳಗೆ ಗಾಳಿ ನುಗ್ಗೋದು ಅವಾಯ್ಡ್ ಮಾಡುದು. ಇದು ಮುಖ್ಯವಾದ ಮಾಹಿತಿ. ನಿಮ್ ತೋಟದ ಸುತ್ತದಲ್ಲಿ ತೆಂಗಿನ ಮರ ಯಾಕೆ ನೆಡಬೇಕು ಅಂತ ಹೇಳಿದ್ರೆ, ನಿಮ್ಮ ಅಡಿಕೆ ತೋಟದ ರಕ್ಷಣೆಗಾಗಿ ನೀವು ತೆಂಗಿನ ಮರದ ತೋಟ ಮಾಡ್ಬೇಕು ಅಂತ. ಆದಾಯನೂ ಅಲ್ಲ, ಅದಕ್ಕೆ ಖರ್ಚು ಇಲ್ಲ, ತನ್ನಿಂದ ರಕ್ಷಣೆ ಪುಷ್ಕಟಿ ಬೆಳೆ. ಅದಕ್ಕೆ ನಾವು ಅದು ಜಾಗನೂ ಕಳ್ಕೊಳಲ್ಲ, ಏನು ಇಲ್ಲ. ಸುತ್ತ ತೆಂಗಿನ ಮರ ನೆಟ್ರೆ ಬರುವಂತ ಗಾಳಿ ಅವಾಯ್ಡ್ ಮಾಡತ್ತೆ. ಆ ಸಂದರ್ಭದಲ್ಲಿ ಗಾಳಿಯಲ್ಲಿ ಬಹಳಷ್ಟು ಮರಗಳು ಬೀಳೋ ಸಂದರ್ಭ ಇರತ್ತೆ, ಗೊನೆ ಬೀಳೋ ಸಂದರ್ಭ ಇರತ್ತೆ. ಅವೆಲ್ಲ ರಕ್ಷಣೆ ತೆಂಗಿನ ಮರ ಮಾಡತ್ತೆ. ಕಲ್ಪವೃಕ್ಷ ಅಂತಾರೆ. ಕಲ್ಪವೃಕ್ಷ ಅಂತ ಹೇಳಿದ್ರೆ ಇದು ಅಡಿಕೆಗೆ ತೋಟಕ್ಕೆ ತುಂಬಾ ದೊಡ್ಡ ಕಲ್ಪವೃಕ್ಷ. ಹೌದು. ಸುತ್ತ ಈಗೆಲ್ಲ ಸುತ್ತಲೂ ಇದೆ ಈಗ ತೆಂಗು. 500 ಮರ ಬರುತ್ತಾ? ಇಲ್ಲಿಲ್ಲ, ಹೊರಗಡೆ ಇದೆ. ಬೇರೆ ಕಡೆನೂ ಮಾಡ್ಕೊಂಡು ಹೊರಗಡೆ ಅಂದ್ರೆ ಅದು ಈಗೇನ್ ನೀವು ಕೇಳ್ತಾ ಇದೀರಿ, ಮುಂಚೆ ಅದು ನಮ್ಮ ಇದ್ರೊಳಗಿರೋದು. ಮುಂಚೆ ತೆಂಗಿನ ತೋಟನೇ ಮಾಡ್ತಾ ಇದ್ರು. ಆತರ ತೆಂಗಿನ ತೋಟ ಏನಾರು ಇಲ್ಲ, ಆತರ ಅಲ್ಲ. ಅದು ನಿಮ್ ಉಡುಪಿ ಸೈಡ್ ದಕ್ಷಿಣ ಕನ್ನಡದಲ್ಲಿ ಬಹಳ ಇತ್ತು ಮುಂಚೆ. ಇಲ್ಲೇ ಇತ್ತು. ಈ ನೀರ್ ಎಲ್ಲಿಂದ ಬರೋದು ಗೌಡ್ರೆ? ಇದು ಮೇಲ್ಗಡೆ ಒಂದು ಕೆರೆ ತುಂಬ ಬರ್ತಾ ಇರೋದು. ಕೆರೆಯಿಂದ ಬರ್ತಾ ಇರೋದು. ಎಷ್ಟು ದಿನ ತನಕ ಬರುತ್ತೆ? ಇಲ್ಲ, ಇನ್ನೊಂದು 2 ತಿಂಗಳು ಹೋಗೋ ಕಾಲಕ್ಕೆ ನಿಲ್ಲ. ಹೌದಾ? ಇದು ಜಲ ಹೊಡೆದು ಬರ್ತಾ ಇರೋ ನೀರ? ಹೌದು. ಈ ವರ್ಷ ಬಂದಿದೆ, ಹೋದ ವರ್ಷ ನೀರೇ ಇರ್ಲಿಲ್ಲ. ಸ್ವಲ್ಪನೂ ಇರ್ಲೇ ಇಲ್ಲ, ನೀರೇ ಇರ್ಲಿಲ್ಲ. ಇದರಿಂದನೇ ಭತ್ತ ಹೊಡಿತಿದ್ವಿ. ಬೋರ್ ಇದೆಯಾ ನಿಮಗೆ? ಬೋರ್ ಇದೆ. ಎಷ್ಟಿದೆ ಗೌಡ್ರೆ? ಬೋರ್ ಒಂದ್ 2-3 ಇದಾವ. 2 ಬೋರ್ ಇದೆ. ಇದು ತೆಂಗಿನ ಮರ ಮೇಲೆ ಬರುತ್ತೆ ಈಗ ಸ್ವಲ್ಪ ದಿನದಲ್ಲಿ? ಬರುತ್ತೆ. ಕಲ್ ಮಧ್ಯದಲ್ಲಿ ಐತಲ್ಲ ಅದು, ನಾ ಹೇಳಿದ್ನಲ್ಲ, ಅದು ಪುಕ್ಷಟೆ ಬೆಳೆ. ಅದ್ ನಾವ್ ಏನು ಮಾಡೋದಿಲ್ಲ, ತಾನೇ ಅದ್ ಬರೋದು. ಮಾವಿನ ಮರ ನೋಡೋಣ ಹಂಗೆ ಸ್ವಲ್ಪ. ಪಾಪ ಕಾಯಿನಾರ ಒಬ್ರು ಕಾಯ್ತಾ ಇದ್ದಾರೆ, ಕೊಟ್ಟು ಬಂದ್ಬಿಟ್ರಿ. ಅಲ್ಲ, ಅವ್ರಿಗೆ ಸುಲ್ದು ಕೊಟ್ಟು ಬರ್ಬೇಕು, ಲೇಟ್ ಆಗುತ್ತೆ. ಸರಿ. ಮರದಲ್ಲಿ ಹಣ್ಣಾಗಲ್ಲ ಅಲ್ಲ? ಹಣ್ಣಾಗ್ತವೆ, ಅದು ಹೊಟ್ಟೆ ಆಗ್ಬಿಡ್ತೈತಿ. ಏನೋ ಗಿಳಿ ಅಲ್ಲ, ಅದಕ್ಕೊಂದು ಕ್ರಿಮಿ ಸೇರ್ಬಿಡುತ್ತೆ. ಹಣ್ಣು ಹಾಳು ಮಾಡ್ತೈತಿ. ನೀವು ಹಸಿನೇ ಕೊಯ್ದು ಇಟ್ಬಿಡ್ತೀವಿ. ಹಣ್ಣು ಹಾಕಿದ್ರೆ ಮಾತ್ರ ಚೆನ್ನಾಗಿರೋದು. ಅದು ಕೊಯ್ದು ತೊಳೆದು ಇಡ್ಬೇಕು. ಅವಾಗ ಬಹಳ ಚೆನ್ನಾಗ್ ಬರ್ತೈತಿ. ದಿನ ಆರ್ಸೋದೇ ಒಂದ್ ಕೆಲ್ಸ ಆಯ್ತಿದ್ದು. ನಮ್ ಕೆಲ್ಸ ಏನ, ನಾವ್ ಮಾಡೋದೇನ ಅಲ್ಲ? ಇದು ಟೈಮ್ ಪಾಸ್ ಆಗ್ಬೇಕಲ್ಲ, ಇಲ್ಲ ಅಂದ್ರೆ. ಎಷ್ಟು ಮಾವಿನ ಮರ ಇದೆ ಗೌಡ್ರೆ? ಮಾವಿನ ಮರ ಒಂದು 10 ಇದಾವ. 10 ಇದಾವ. ಯಾವ ಮಾವು ಇದು? ಮಾವು ಮಲ್ಲಿಕ, ರಸ್ಪುರಿ, ಬಾದಾಮಿ. ಸೀಸನ್ ಅಲ್ಲಿ ಬಂದ್ರೆ ಮಾವಿನ ಹಣ್ಣು ಸಿಗತ್ತೆ. ಇನ್ನು ನೆಕ್ಸ್ಟ್ ಬಂದು ಮಾವಿನ ಹಣ್ಣು ಗೌಡ್ರ ತಗೊಂಡು ಹೋಗ್ಬೇಕು. ಇದು ಸೊಪ್ಪಿನ ಬೆಟ್ಟ ಅಂತಾರಲ್ಲ, ಅದ? ಇದು ಅಲ್ಲ, ಇದೆ ತೆಂಗಿನ. ಇದು ತೆಂಗು ಇದ್ರಲ್ಲೇ ಇದೆ, ಆ ಕಡೆನೂ ತೆಂಗೆ. ಇದ್ರಲ್ಲಿ ಯಾಕೆ ನೀವು ಇದು ಮಾಡಿಲ್ಲ ಅಡಿಕೆ ಕೃಷಿ? ಎಕ್ಸ್ಟ್ರಾ ಜಾಸ್ತಿ ನೀರ್ ಬೇಕು ಇದಕ್ಕೆ, ಇದ್ರಲ್ಲಿ ಮಾಡಿದ್ರೆ. ಆಮೇಲೆ ಅದು ಒಂದ್ ಹೇಳಿದ್ನಲ್ಲ, ಬರೇ ಅಡಿಕೆ ಒಂದ್ ಬೆನ್ನ ಹತ್ಕೊಂಡು ಹೋಗ್ಲೇಬಾರ್ದು, ಯಾವತ್ತೂ ಇರಬಾರ್ದು. ಪರ್ಯಾಯ ಅಂತ ಒಂದಿರ್ಬೇಕು. ತೆಂಗಿನ ಮರ ಎಲ್ಲ ಇಲ್ಲೇ ಜಾಸ್ತಿ ಇರೋದು? ಇಲ್ಲೇ ಇರೋದು, ಇಲ್ಲಿ. ಆ ಕಡೆದು ಅಲ್ಲಿ ಇದೆಯಲ್ಲ, ಅದು ನಮ್ದೇ. ಆ ಕಡೆದು ಎಷ್ಟು ಟೋಟಲ್ 500 ತೆಂಗಿನ ಮರ ಇದೆ? ಹೌದಿದೆ. ಚೆನ್ನಾಗಿದೆ. ಪ್ರಿಯ ವೀಕ್ಷಕರೇ, ನಮ್ಮ ಷಣ್ಮುಖಣ್ಣನವರು ತುಂಬಾ ಮುಕ್ತ ಮನಸ್ಸಿನ ನಮ್ಮ ಜೊತೆಗೆ ಅವರು ಮಾಡಿದಂತ ಕೃಷಿ ಅನುಭವ ಹಂಚ್ಕೊಂಡ್ರು. ಈವರೆಗೆ ನಮ್ಮ ಜೊತೆಗೆ ಸಹಕರಿಸಿದಂತ ಷಣ್ಮುಖ ಗೌಡ್ರಿಗೆ ವಿಶೇಷವಾಗಿ ನಮ್ಮ ಪರವಾಗಿ, ನಮ್ಮ ತಂಡದ ಪರವಾಗಿ, ನಮ್ಮ ವೀಕ್ಷಕರ ಪರವಾಗಿ ವಿಶೇಷ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.